ಎಷ್ಟೋ ಜನಗಳಿಗೆ ಅವರು ಪ್ರೀತಿನಲ್ಲಿ ಅವ್ರಿಗೆ ಬಳಸ್ಕೊಳ್ತಿರ್ತಾರೆ, ಬಟ್ ಅದು ಗೊತ್ತೇ ಆಗ್ತಿರಲ್ಲ. ಬಟ್ ಕೌನ್ಸಿಲಿಂಗ್ ಅಲ್ಲಿ ನನಗೆ ಹೇಳ್ತಿರ್ತಾರೆ ಒಂದು ಮಾತು, ಸರ್ ನಂಗೆ ಗೊತ್ತೇ ಆಗಿಲ್ಲ ಸರ್ ಹೇಗೆ ನನ್ನನ್ನು ಬಳಸ್ಕೊಂಡ್ರು ಅಂತ ಅಂತೇಳಿ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನೋಡ್ತಾ ಇದ್ದೀರಿ, ನಿಮ್ಮನ್ನ ಬಳಸ್ಕೊಳ್ಳೋಕೆ ಏನೆಲ್ಲ ಲಕ್ಷಣಗಳು ಅವ್ರು ನಮಗೆ ಕೊಡ್ತಾರೆ, ಅದೇ ಹೇಗೆ ನಮಗೆ ಅರ್ಥ ಮಾಡ್ಕೋಬೇಕು ಸರ್, ಅದೇ ಹೇಗೆ ನಮಗೆ ಅರ್ಥ ಆಗುತ್ತೆ, ನಾವು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಿಮಗೆ 6 ಟಿಪ್ಸ್ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 34K ಕಂಪ್ಲೀಟ್ ಆಗಿ, ಇಷ್ಟೊತ್ತಿಗೆ 40 ಕಂಪ್ಲೀಟ್ ಆಗಬೇಕಿತ್ತು. ಐ ಡೋಂಟ್ ನೋ ಏನಕ್ಕೆ ಅಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ ನಂಗೆ ಗೊತ್ತಿಲ್ಲ, ವಿಡಿಯೋಗಳು ಇಷ್ಟ ಆಗ್ತಿದೆಯಲ್ಲ ಅದು ನಂಗೆ ಗೊತ್ತಿಲ್ಲ. ಬಟ್ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋ ನೋಡಿದ್ಮೇಲೆ ಅಂಡ್ ಟೋಟಲ್ ಓವರ್ ಆಲ್ ವಿಡಿಯೋ ಮೇಲೆ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸ್ಕಿಪ್ ಮಾಡಬೇಡಿ. ನಿಮ್ ಪ್ರೀತಿನಲ್ಲೂ ನಿಮ್ಮನ್ನು ಬಳಸ್ಕೊಬಾರದು ಅಂತ ಹೇಳಿದ್ರೆ ಈ ಪಾಯಿಂಟ್ಗಳು ತಿಳ್ಕೊಳ್ತಾ ಹೋಗಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರ ಕೆಲಸ ಇದ್ದಾಗ ಮಾತ್ರ ಬೆರೆಯೋ ತರ ಆಕ್ಟ್ ಮಾಡ್ತಾರೆ. ಸಪೋಸ್ ಈಗ ಅವ್ರದ್ದೇನಾದ್ರು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ ಜೊತೆ ಕಂಪ್ಲೀಟ್ ಆಗಿ ಬರೆಯಲ್ಲ, ಅವ್ರು ಬಂದು ಬೆರೆಯೋ ತರ ಆಕ್ಟ್ ಮಾಡ್ತಾರೆ. ಈಗ ಗುಂಪಲ್ಲಿ ಗೋವಿಂದ ಅಂತ ಒಂದು ಮಾತು ಕೇಳಿದೀವಿ, ಕರೆಕ್ಟ್ ಅಲ್ವಾ? ಅವ್ರ ಗುಂಪಲ್ಲಿ ಮಾತ್ರ ಗೋವಿಂದ ಅಂತಾರೆ. ಅಂದ್ರೆ ಲೈಕ್ ಏನ್ ಗೊತ್ತಾ, ಅವ್ರು ಶ್ರಮ ಹಾಕಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಅವ್ರ ಬುದ್ಧಿವಂತಿಕೆನಲ್ಲಿ ಮಾತ್ರ ಯೋಚನೆ ಮಾಡ್ತಾರೆ. ಓಕೆ, ಲೈಕ್ ಏನು ಅಂತ ಹೇಳಿದ್ರೆ ಏನು ಕಳ್ಕೊಳಕ್ ರೆಡಿ ಇರಲ್ಲ, ಯಾವ್ದಕ್ಕೂ ಇನ್ವಾಲ್ವ್ಮೆಂಟ್ ಜಾಸ್ತಿ ಕೊಡ್ತಾ ಇರಲ್ಲ, ಜಸ್ಟ್ ಅವ್ರದ್ದು ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಲೈಕ್ ಬೇರೆಯವ್ರ ತರ, ಲೈಕ್ ಬೇರೆಯವ್ರ ತರ ಆಕ್ಟ್ ಮಾಡ್ತಾರೆ, ಒಳಗಡೆ ಇನ್ವಾಲ್ವ್ಮೆಂಟ್ ಆಗಿರೋರ್ ತರ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನ್ ಗೊತ್ತಾ, ಅವ್ರ ಕೆಲಸ ಆಗೋವರೆಗೂ ಏನ್ ಮಾಡ್ಬೇಕು ಅದಕ್ಕೆ ರೆಡಿ ಇರ್ತಾರೆ. ಅವ್ರ ಕೆಲಸ ಆಗ್ಬೇಕು ಅಂದ್ರೆ ಏನ್ ಮಾಡೋಕ್ಕೂ ರೆಡಿ ಇರ್ತಾರೆ, ಆ ಟೈಮಿಗೆ ಮಾತ್ರ. ಜಸ್ಟ್ ಅದನ್ನ ಅವ್ರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಕೆಲವೊಂದ್ಸಲ ಪ್ರೀತಿನಲ್ಲಿ ಈಗ ಎಕ್ಸಾಂಪಲ್ ಹೇಗೆ ಅಂದ್ರೆ, ಅವ್ರದ್ದೇನೋ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ನೈಸ್ ಮಾಡ್ತಾರೆ ತುಂಬಾ, ಅಂಡ್ ತುಂಬಾ ಒಳ್ಳೊಳ್ಳೆ ಪದಗಳನ್ನು ಬಳಸ್ತಾರೆ. ಅಂಡ್ ನಿಮ್ಮ ವೀಕ್ನೆಸ್ ಏನಿರುತ್ತಲ್ಲ ಅದನ್ನ ಅವ್ರು ಶೋ ಅಪ್ ಮಾಡಿ, ಲೈಕ್ ನಾನು ಹಂಗೆ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ ಏನೋ ಅನ್ನೋ ತರ ನಿಮ್ಗೆ. ಉದಾಹರಣೆ, ಕೆಲವರಿಗೆ ಲೈಕ್ ತುಂಬಾ ಪ್ರೀತಿಯಿಂದ ಮಾತಾಡೋದು ತುಂಬಾ ಇಷ್ಟ ಇರುತ್ತೆ ಅನ್ಕೊಳ್ಳೋಣ, ಅದನ್ನ ಅವ್ರು ಆ ಟೈಮಲ್ಲಿ ಬೆಳೆಸ್ಕೊಳ್ತಾರೆ. ಅವಾಗ ನೀವು ಖುಷಿ ಆಗ್ಬಿಡ್ತೀರಿ, ಓ ಇವ್ರು ನಮ್ ತರಾನೇ ಇದ್ದಾರೆ, ತುಂಬಾ ಇಷ್ಟಪಟ್ಟಿದ್ದಾರೆ, ಚೆನ್ನಾಗಿದ್ದಾರೆ ಅನ್ಕೊಳ್ತೀವಿ ನಾವು ಅನ್ನೋ ತರಾನೇ ಅವ್ರು ಆ ಟೈಮಲ್ಲಿ ಅದನ್ನ ಮಾಡ್ತಾರೆ, ಬಟ್ ಪರ್ಮನೆಂಟ್ ಅಲ್ಲ. ಓಕೆ, ಥರ್ಡ್ ಪಾಯಿಂಟ್ ಏನ್ ಗೊತ್ತಾ, ಸದಾ ಅವರು ಬೇಕು ಬೇಡಿಕೆಗಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ನಿಮ್ಮ ಬೇಕು ಬೇಡಿಕೆಗಳು ಬೇಕಾಗಿಲ್ಲ ಬದನೆಕಾಯಿ, ಬಿಕಾಸ್ ನಿಮ್ಮನ್ನ ಲವ್ ಮಾಡ್ತಿಲ್ಲ, ಅವ್ರು ಬಳಸ್ಕೊಳ್ತಾ ಇದ್ದಾರೆ. ಲವ್ ತಾನಾಗೆ ಕೊಡುವಂಥದ್ದು, ಬಳಸ್ಕೊಳ್ಳೋದು ಎಲ್ಲಿ ಹೇಳಿ ನೋಡ. ಕರೆಕ್ಟ್, ಯಾರೋ ನಾವು ಕೆಲಸಕ್ಕೆ ತಗೊಂಡಿದೀವಿ, ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅವ್ರನ್ನ ಕರೆಕ್ಟ್ ಆಗಿ ಬಳಸ್ಕೋತೀವಿ, ನಾವು ಕೆಲಸ ತೆಗೆಸ್ಕೋತೀವಿ, ಅದು ದುಡ್ಡು ಕೊಡ್ತೀವಿ, ನಾವು ವ್ಯವಹಾರ ಮಾಡ್ತೀವಿ ನಾವು ಅವ್ರೊಟ್ಟಿಗೆ, ಅದು ಬಳಸ್ಕೊಳ್ಳುವಂಥದ್ದು, ನಮ್ ಟ್ಯಾಲೆಂಟ್ ಬಳಸ್ಕೊಳ್ಳುವಂಥದ್ದು, ಬಟ್ ಪ್ರೀತಿನ ಕೊಡುವಂಥದ್ದು ಆಕ್ಚುಲಿ ನಾವಾಗೆ ತಿಳಿದು. ಕರೆಕ್ಟ್ ಅಲ್ವಾ? ಹಾಗಿರ್ಬೇಕಾದ್ರೆ ಇವ್ರೇನ್ ಮಾಡ್ತಾರೆ, ಅವರ ಬೇಕು ಬೇಡಿಕೆಗಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ನಮ್ ಬಗ್ಗೆ ಯೋಚನೆ ಮಾಡೋದು ಬಹಳ ಕಮ್ಮಿ. ಇವರು ಅವ್ರಿಗೆ ಏನ್ ಒಳ್ಳೇದಾಗತ್ತೆ, ಎಷ್ಟು ಒಳ್ಳೇದಾಯ್ತು, ಇನ್ನೆಷ್ಟು ಆಗ್ಬೇಕು, ಇದನ್ನ ಮಾತ್ರ ಥಿಂಕ್ ಮಾಡ್ತಾ ಹೋಗ್ತಾರೆ. ಓಕೆ, ಫೋರ್ತ್ ಪಾಯಿಂಟ್ ನೋಡ, ನಿಮ್ ಬಗ್ಗೆ ಬಹಳ ಕಡಿಮೆ ಯೋಚನೆ ಮಾಡೋದು. ನಿಮ್ ಬಗ್ಗೆ ಆಲ್ಮೋಸ್ಟ್ ಲೈಕ್ ನಿಮ್ಮ ಕಾಳಜಿ, ನಿಮ್ಮ ಒಂಟಿತನದಲ್ಲಿ ಸಾಥ್ ಕೊಡೋದು, ಪ್ರೀತಿಯಿಂದ ಮಾತಾಡೋದು. ಓಕೆ, ನಿಮ್ಮ ಆರೋಗ್ಯ, ನಿಮ್ಮ ಒಳ್ಳೇದು ಕೆಟ್ಟದ್ದು ಬೇಕಾಗಿಲ್ಲ. ಅವ್ರಿಗೆ ಏನ್ ಬೇಕಿತ್ತು ಅದ್ರ ಬಗ್ಗೆ ಯೋಚನೆ ಮಾಡೋರ್ಗೆ ನೀವು ಒಳ್ಳೇದ್ ಕಟ್ಕೊಂಡು ಏನಾಗ್ಬೇಕಾಗಿದೆ. ಹಿಂಗೆ ಇರೋ ಜನ ಆಕ್ಚುಲಿ ತಿಳ್ಕೊಬೇಕು ನಾವು. ಅವ್ರು ಹಂಗಿದ್ದಾರೆ, ನಾವು ಹಂಗೆ ಇರಕ್ ಶುರು ಮಾಡ್ಬೇಕು. ಕರೆಕ್ಟ್, ಯಾಕೆ ಅಂತ ಹೇಳಿದ್ರೆ ಅವ್ರು ಹಂಗಿದಾರಂತ ನಮ್ ತನನ ಬಿಟ್ಬಿಟ್ಟು ನಾವು ಹಾಳಾಗೋದ್ರಲ್ಲಿ ದಡ್ತನ ಅಂತ ಆಗ್ಬಿಡುತ್ತಾನೆ. ಓಕೆ, ಸೊ ಅದಕ್ಕೇನೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ. 5ನೇ ಪಾಯಿಂಟ್, ಹೆಚ್ಚು ಆಸೆಗಳನ್ನ ತೋರಿಸ್ತಾರೆ. ತುಂಬಾ ನಮ್ಮ ವೀಕ್ನೆಸ್ ಲೈಕ್ ಏನಿರುತ್ತೆ ಅದನ್ನ ತೋರಿಸ್ಕೊಂಡ್ಬಿಟ್ಟು ಹೆಚ್ಚು ಆಸೆಗಳನ್ನ ತೋರಿಸ್ತಾ ಬರ್ತಾರೆ. ಅದಕ್ಕೆ ಹೇಳ್ತಾರೆ, ಎಷ್ಟೋ ಜನ 20 ಲಕ್ಷ ಕಳ್ಕೊಂಡೆ, ಲೇಡೀಸ್ಗಳು, ಎಷ್ಟೋ ಜನ ಗಂಡು ಮಕ್ಕಳು ಅಷ್ಟೇ 15 ಲಕ್ಷ ಕಳ್ಕೊಂಡೆ. ಅವ್ರ ಆಸೆಗಳು ತೋರಿಸಿ ಅವ್ರಿಗೆ ಅದೇ ಬಳಸ್ಕೊಳ್ಳೋದು ಹೇಳಿದ್ನಲ್ಲ, ಇದೇನೆ 10 ಲಕ್ಷ ಮೊಬೈಲ್ ಫೋನ್ ಎಲ್ಲ ಇಟ್ಕೊಂಡು ಎಲ್ಲ ಮಾಡಿ ಆಸೆ ಇಟ್ಕೊಂಡು ಬಳಸ್ಕೊಬಿಡ್ತಾರೆ. ಪ್ರೀತಿಯಿಂದ ಕೊಡೋದು ಬೇರೆ, ನಮಗೆ ತಿಳಿದು. ಇವರು ಡ್ರಾಮಾ ಮಾಡ್ತಾರೆ, ಸೀನ್ ಕ್ರಿಯೇಟ್ ಮಾಡ್ತಾರೆ, ಮತ್ತೊಂದಿನ್ನೊಂದು ಮಾಡ್ಬಿಟ್ಟು ಎಳಿತಾರೆ ಹಂಗೆ ಸುಮ್ಮನೆ. ಓಕೆ, ಸೊ ಇದು ಏನಂದ್ರೆ ಆಸೆಗಳನ್ನು ತೋರಿಸಿ ನಮ್ಮನ್ನ ಮಂಗ ಮಾಡುವಂಥದ್ದು. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಏನಂದ್ರೆ ಲಾಸ್ಟ್ ಪಾಯಿಂಟ್, ನಿಮ್ಮ ಇಷ್ಟದಂತೆ ನಡ್ಕೊಳ್ಳೋದು ಬಹಳ ಕಡಿಮೆ. ಉದಾಹರಣೆಗೆ ನಿಮಗೆ ಒಂದು ಥಾಟ್ ಇರುತ್ತೆ, ಹಿಂಗೆ ಇರ್ಬೇಕು ನಾನು ಇಷ್ಟಪಟ್ಟವರು ಅಂತ ನೀವು ಅನ್ಕೊಂಡಿರ್ತೀವಿ. ಆ ಇಷ್ಟದ ಪ್ರಕಾರ ಇರೋದು ಬಹಳ ಕಡಿಮೆ. ಅವ್ರು ಕರೆಕ್ಟ್ ಸಮಯ ಸಾಧಕರ ತರ ಯಾವ್ಯಾವ ಟೈಮಲ್ಲಿ ಹೆಂಗಿರ್ಬೇಕು, ಏನೇನ್ ಮಾಡ್ಬೇಕು ಅದನ್ನಷ್ಟೇ ಮಾಡ್ತಾರೆ ಕರೆಕ್ಟ್. ಓಕೆನಾ ಸ್ನೇಹಿತರೆ, ಇದಿಷ್ಟು ಪಾಯಿಂಟ್ಸು. ನೀವು ಎಚ್ಚರಾಗಿರಿ ನಿಮ್ಮ ಪ್ರೀತಿನಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ವಿಡಿಯೋ ಎಷ್ಟು ಪಾಯಿಂಟ್ಗಳು ನಿಜ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡ್ರೆ. ಜಾಸ್ತಿ ವಿಡಿಯೋ ನೋಡ್ತಿದ್ರೆ ಶೇರ್ ಮಾಡಿ, ಹೆಚ್ಚು ಯಾವ್ಯಾವ್ದೋ ರೀಲ್ಸ್ನ ಶೇರ್ ಮಾಡ್ತೀರಿ, ಯಾವ್ದೋ ಕುಣಿತಿದ್ರೆ ಶೇರ್ ಮಾಡ್ತೀರಿ, ಯಾರೋ ಕುಣಿತಿದ್ರೆ. ಐ ಥಿಂಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀನಿ ನಾನು, ಒಂದ್ ಯಾವ್ದೋ ಅಕೌಂಟ್ ನೋಡ್ತಾ ಇದ್ದೆ ನಾನು, ಒಬ್ರು ಹಸ್ಬೆಂಡ್ ಅಂಡ್ ವೈಫ್ ರೀಲ್ ಮಾಡ್ತಾ ಇದ್ರೆ ಲೇಡೀಸ್ ಜಾಸ್ತಿ ರೀಲ್ ಮಾಡಿದ್ದು. ಅವ್ರು ಯಾರೋ
ಬೇರೆ ಇನ್ನರ್ ವಿಯರ್ ಬಟ್ಟೆ ಹಾಕೊಂಡು ಅಥವಾ ಯಾವುದೋ ಒಂದು ನೈಟ್ ಡ್ರೆಸ್ ಹಾಕೊಂಡು ಅದ್ರ ಮೇಲೆ ವಿಡಿಯೋ, ಅವ್ರದ್ದು ಶುರುವಾದಲ್ಲಿ ಫಾಲೋವರ್ಸ್ ಬಹಳ ಕಮ್ಮಿ ಇತ್ತು, ಈಗ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಅಂದ್ರೆ ನಾನು ನಮ್ದು ಮಾಡಿಲ್ಲ ಅಂದ್ರೆ ಬೇಜಾರಲ್ಲಿ ಹೇಳ್ತಿಲ್ಲ ನಾನು, ರೈಟ್ ಕಂಟೆಂಟ್ ಎಲ್ಲಿ ಅನ್ಸುತ್ತೆ ಅಲ್ಲಿ ಮಾಡಿ. ರೈಟ್, ಓಕೆ ಫೈನ್. ಎನಿವೇಸ್, ನೀವೇನ್ ಪ್ರೀತಿ ತೋರಿಸೋದಕ್ಕೆ ನಾವು ಲೈಕ್ ಯಾವತ್ತು ಸದಾ ಋಣಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.